ಇವತ್ತಿನ ಒಂದು ಸನ್ನಿವೇಶದಲ್ಲಿ ಮಕ್ಕಳ ಅತಿಯಾಗಿ ಮನೆ ಬಿಟ್ಟು ಓಡಿ ಹೊಂಟಾರ. ಅಂಥ ಸಂದರ್ಭದಲ್ಲಿ ನೀವು ಆಪ್ತ ಸಮಾಲೋಚಕರಾಗಿ ಆ ಮಕ್ಕಳಿಗೆ ಮತ್ತು ಆ ಕುಟುಂಬದ ಪರಿವಾರದಾಗೆ ಅವರ ಪಾಲಕರಿಗೆ ಏನು ಹೇಳಕ್ಕೆ ನೀವು ಇಷ್ಟಪಡ್ತೀರಿ? ಏನು ಹೇಳಿದ್ರೆ ಆ ಮಕ್ಕಳು ಬದಲಾವಣೆ ಆಗಕ್ಕೆ ಸಾಧ್ಯ ಅದ ಮತ್ತು ತಂದೆ ತಾಯಿ ಏನು ಬದಲಾವಣೆ ಆಗಬೇಕು, ಮಕ್ಕಳು ಏನು ಬದಲಾವಣೆ ಆಗಬೇಕು, ನಿಮ್ಮ ಒಂದು ವಿಚಾರಧಾರೆಯಲ್ಲಿ? ನಾನು ಒಬ್ಬ ಆಪ್ತ ಸಮಾಲೋಚಕನಾಗಿ ಈ ವಿಷಯಕ್ಕೆ ತಕ್ಕಂತೆ ಹೇಳುವುದೇನಂತಂದರೆ, ಪಾಲಕರು ಮುಖ್ಯವಾಗಿ ಮಕ್ಕಳ ಜೊತೆಗೆ ಅನನ್ಯತೆಯಿಂದ, ಒಂದು ಆತ್ಮೀಯತೆಯಿಂದ ಇರೋದನ್ನು ಕಲಿಬೇಕು. ಹೆಚ್ಚಾಗಿ ಪಾಲಕರು ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸದಲ್ಲಿ, ಮಕ್ಕಳ ಕಡೆ ಅವರು ಲಕ್ಷಣ ವಹಿಸ್ತಾ ಇಲ್ಲ. ಅವರು ಹೆಚ್ಚಾಗಿ ತಮ್ಮ ಮೊಬೈಲಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳ ಮುಂದೆನೇ ಮಕ್ಕಳಿಗೆ ಇಷ್ಟವಿಲ್ಲದಿರುವಂಥ ಚಟಗಳಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಡ್ರಿಂಕ್ಸ್, ಆಲ್ಕೋಹಾಲ್ ಆಗಿರ್ಬೋದು, ತಂಬಾಕಾಗಿರ್ಬೋದು, ಗುಟ್ಕಾಗಿರ್ಬೋದು, ಈ ಕೆಟ್ಟ ಅಭ್ಯಾಸಗಳನ್ನು ಮಕ್ಕಳ ಮುಂದೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮಕ್ಕಳು ಅದನ್ನು ನೋಡಿದ ತಕ್ಷಣ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಮಾಡೋರು ಸಿಕ್ಕಾಗ ಅದನ್ನೇ ಮಾಡಬೇಕಂತೇಳಿ ಕೆಲವೊಂದು ದುಶ್ಚಟಕ್ಕೆ ಒಳಗಾಗಿ ಆ ಚಟಗಳನ್ನು ಈಡೇರಿಸ್ಕೋಬೇಕಂಥೇಳಿ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಮನೆ ಬಿಟ್ಟು ಹೋಗೋದನ್ನು ನಾನು ನೋಡ್ತೀವಿ. ಒಟ್ಟಾರೆಯಾಗಿ ಪೇರೆಂಟ್ಸೇ ಇಂಥ ಹವ್ಯಾಸಗಳಲ್ಲಿ ಇರುವುದರಿಂದ ಮಕ್ಕಳು ಆ ಹವ್ಯಾಸಗಳನ್ನು ನೋಡಿ ಮಕ್ಕಳು ಅದನ್ನು ಪರಿಪಾಲನೆ ಮಾಡ್ತಾರ ಅಂತ ಅನ್ನೋದು ನಿಮ್ಮ ಅಭಿಪ್ರಾಯ? ಯಾಕಂದರೆ ಮಕ್ಕಳ ಬುದ್ಧಿಮಟ್ಟ ಹೆಂಗಂದರೆ ತಂದೆ ತಾಯಿಯನ್ನು ನೋಡಿ ಕಲಿತಾರೆ. ಈಗ ಹೆಣ್ಮಗು ಇದ್ದರೆ ತಾಯಿಯ ಹೇಗೆ ಇರ್ತಾಳೆ ಅನ್ನೋದನ್ನು ನೋಡಿ ಕಲಿಬೇಕಂತ ಬಯಸ್ತಾಳೆ. ಇವತ್ತಿನ ದಿವಸ ಅವ್ರ ಉಡುಗೆ ತೊಡುಗೆ, ಮಾತಿನ ಶೈಲಿ, ಒಂದು ನಮ್ಮ ಕಲ್ಚರ್ ಆ್ಯಕ್ಟಿವಿಟಿ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ತಾಯಿಯಿಂದ ಹೆಣ್ಮಗು ಕಲಿತೈತಿ. ಅದೇ ರೀತಿಯಾಗಿ ತಂದೆ ಉಡುಗೆ ತೊಡುಗೆ, ತಂದೆ ಮಾಡ್ತಕ್ಕಂಥ ಯಾವುದಾದ್ರೂ ದುಶ್ಚಟ ಹವ್ಯಾಸಗಳನ್ನ ಇವೆಲ್ಲ ಗಮನಿಸ್ತಾ ಇರ್ತಾನೆ ಗಂಡು ಮಗು ಇದ್ದವನು. ಈ ಥರನಾಗಿ ಕೆಲವೊಂದು ಸಂದರ್ಭದಲ್ಲಿ ಪಾಲಕರಿಂದ ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀಳ್ಬೋದು ಅಂತೇಳಿ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ಪಾಲಕರು ಮಾಡ್ತಕ್ಕಂಥ ದುಶ್ಚಟಗಳು ಮಕ್ಕಳ ಮೇಲೆ ದುಷ್ಪರಿಣಾಮಗಳು ಬೀರ್ತಿದೆ ಅಂತಕ್ಕಂಥದ್ದು ವಿಚಾರ ಪರವಾಗಿ. ಅದೇ ರೀತಿಯಾಗಿ ಸ್ನೇಹಿತರ ಒಂದು ಈ ವಿಚಾರದಲ್ಲಿ ನೀವು ಅದರಿಂದ ಹೇಗೆ ಅವರು ಹೊರಗೆ ಬರಬೇಕು? ಮಕ್ಕಳು ಈ ಕಾರಣಕ್ಕಾಗಿ ತಂದೆ ತಾಯಿ ದುಶ್ಚಟ ಮಾಡೋದರಿಂದ ಮತ್ತು ತಂದೆ ತಾಯಿ ಅವ್ರ ಮೇಲೆ ಕೇರ್ ಮಾಡದೇ ಇರೋ ಕಾರಣಕ್ಕಾಗಿ ಮಕ್ಕಳು ಹವ್ಯಾಸಕ್ಕೊಳಗಾಗಿ ಮನೆ ಬಿಟ್ಟು ಹೋಗುವಂಥ ಸಂದರ್ಭಗಳು ಬರ್ತಿದೆ ಅಂತ ಹೇಳ್ತಿದ್ದೀರಿ. ಅದಕ್ಕೆ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ನಿಮ್ಮ ಆಪ್ತ ಸಮಾಲೋಚಕರಾಗಿ ಏನು ಸಜೆಷನನ್ನು ಕೊಡೋಕೆ ಇಷ್ಟಪಡ್ತೀರಾ? ಏನು ಆಪ್ತ ಸಮಾಲೋಚನೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಪಾಲಕರಿಗಾಗಿರ್ಬೋದು ಮತ್ತು ಮಕ್ಕಳಿಗಾಗಿರ್ಬೋದು. ಮೊದಲನೇದಾಗಿ ನೀವು ಪಾಲಕರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ಪಾಲಕರಿಗೆ ಏನು ಹೇಳಬೇಕು ಇಷ್ಟಪಡ್ತೀನಿ ಅಂತಂದರೆ, ಮಕ್ಕಳನ್ನು ತಿರಸ್ಕಾರ ಭಾವನೆಯಿಂದ ಅವರು ಮೊದಲನೇದಾಗಿ ನೋಡಬಾರ್ದು. ಮಕ್ಕಳು ಹೇಗಿರ್ತಾರೋ ಅದೇ ರೀತಿ ಅವರು ಸ್ವೀಕಾರ ಮಾಡಿ ಮಕ್ಕಳ ಭಾವನೆಗಳನ್ನು ಏನೈತೆ ಅಂತ ಅರ್ಥ ಮಾಡಿಕೊಂಡು ಮಕ್ಕಳ ಭಾವನೆಗೆ ಸ್ಪಂದಿಸಿ ಆತನ ಈಡೇರಿಕೆ, ಆತನ ಆಸಕ್ತಿಯನ್ನು ಗಮನಿಸಿ ಅದಕ್ಕೆ ಒಂದು ಸ್ನೇಹಿತನ ತರವಾಗಿ ಅವರು ಪ್ರೋತ್ಸಾಹ ಕೊಡ್ತಾ ಇರಬೇಕು. ಕೆಲವೊಂದು ಸಾರ್ತಿ ಮಕ್ಕಳ ತಮ್ಮ ಆಶೆ ಆಕಾಂಕ್ಷೆಗಳನ್ನು ತಂದೆ ತಾಯಿ ಮುಂದೆ ಹೇಳಿದಾಗ ಅವರು ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ. ಹಾಗಾಗಿ ಮಗು ಮತ್ತು ತಂದೆಯ ನಡು ಅನ್ಯೋನ್ಯತೆ ಬೆಳೆಯುವುದಿಲ್ಲ. ಹೀಗಾಗಿ ಮಗು ಸ್ನೇಹಿತರೊಂದಿಗೆ ಮಾತನಾಡಿದಾಗ ಅವರು ಸ್ನೇಹ ಪರವಾಗಿ ಅನ್ಯೋನ್ಯತೆಯಿಂದ ಇರೋದನ್ನು ನೋಡಿ ಮಕ್ಕಳು ಸ್ನೇಹಿತರ ಕಡೆ ಆಕರ್ಷಿತರಾಗಿ ಹೋಗಿ ಸ್ನೇಹಿತರಿಂದ ಕೂಡ ದುಶ್ಚಟಕ್ಕೆ ಒಳಗಾಗಬಹುದು. ಅಂದರೆ ನಿಮ್ಮ ಈ ವಿಷಯಕ್ಕಾಗಿ ಕೋಟ್ ಮಾಡೋದಾದರೆ, ವಯಸ್ಸಿಗೆ ಬಂದ ಮಕ್ಕಳ ಜೊತೆ ಪಾಲಕರು ಸ್ನೇಹಿತರಾಗಬೇಕಂತಕ್ಕಂಥ ವಿಚಾರ ನಿಮ್ಮದಾಗಿದೆ. ಒಂದು ವೇಳೆ ಅವರು ಸ್ನೇಹಿತರಾಗಿದ್ದೇ ಆದರೆ ಇನ್ನೊಂದರ ಗೆಳೆತನ ಮಾಡೋದಿಲ್ಲ, ದುಶ್ಚಟಕ್ಕೊಳಗಾಗೋದಿಲ್ಲ. ತಂದೆ ತಾಯಿಯರನ್ನೇ ಸ್ನೇಹಿತರನ್ನಾಗಿಸ್ಕೊಂಡ್ರೆ ತಮ್ಮಲ್ಲಿರುವ ಭಾವನೆಗಳನ್ನು, ತಮ್ಮಲ್ಲಿರುವ ನೋವುಗಳನ್ನು, ತಮ್ಮಲ್ಲಿರುವ ಗೊಂದಲಗಳನ್ನು ಹಂಚಿಕೊಂಡು ತಮ್ಮಷ್ಟಕ್ಕೆ ತಾವೇ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ತೀರಿ. ಓಕೆ, ಧನ್ಯವಾದಗಳು ಸರ್. ಈ ವಿಚಾರವಾಗಿ ರಾಮು ಆಪ್ತ ಸಮಾಲೋಚಕರು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನೀವು